ಸೊಳ್ಳೆಯಿಂದ HIV ಹರಡುವುದಿಲ್ಲ. ಈ ಕೆಳಗಿನ ಯಾವ ಹೇಳಿಕೆಯು ತಪ್ಪಾಗಿದೆ? ಸೊಳ್ಳೆಗಳಲ್ಲಿ ಇರುವ CD4 ಜೀವಕೋಶಗಳು HIV-ಯನ್ನು ನಾಶಪಡಿಸುತ್ತವೆ. ಸೊಳ್ಳೆಗಳು ರಕ್ತಕ್ಕಿಂತ ಲಾಲಾರಸವನ್ನು ಮಾತ್ರ ಚುಚ್ಚುತ್ತವೆ. ಸೊಳ್ಳೆಗಳು ರಕ್ತದಲ್ಲಿ HIV ಬದುಕಲು ಸಾಧ್ಯವಿಲ್ಲ. ಸೊಳ್ಳೆಗಳ ರಕ್ತದಲ್ಲಿ HIV ಬದುಕಲು ಸಾಧ್ಯವಿಲ್ಲ. HIV ಮಾನವರಿಗೆ ಹೆಚ್ಚು ನಿರ್ದಿಷ್ಟವಾಗಿದೆ. Mosquitoes cannot transmit HIV. Which of the following statement is incorrect? CD4 cells present in mosquitoes destroy HIV. Mosquitoes inject only saliva rather than blood. HIV cannot survive in mosquito blood. HIV is highly specific for humans. ಸೊ ಆನ್ಸರ್, ಈ ಕೊಟ್ಟಿರೋ ಆನ್ಸರಲ್ಲಿ ಫಸ್ಟ್ನೇ ಸ್ಟೇಟ್ಮೆಂಟ್ ರಾಂಗ್ ಇದೆ. CD4 ಕೋಶಗಳು ಸೊಳ್ಳೆಗಳಲ್ಲಿ ಇರುತ್ತವೆ, HIV-ಯನ್ನು ನಾಶಪಡಿಸುತ್ತವೆ ಅಂತ ಆಗಿತ್ತು. ಬಟ್ ಆ ಸ್ಟೇಟ್ಮೆಂಟ್ ತಪ್ಪು. CD4 ಕೋಶಗಳು ಸೊಳ್ಳೆಗಳಲ್ಲಿ ಇರೋದಿಲ್ಲ. CD4 ಕೋಶಗಳು ಮಾನವನ ರೋಗ ನಿರೋಧಕ ವ್ಯವಸ್ಥೆಯ ಒಂದು ಭಾಗವಾಗಿದ್ದು ಇವು ಸೊಳ್ಳೆಗಳಲ್ಲಿ ಈ ರೀತಿಯಾದಂಥ CD4 ಕೋಶಗಳು ಇರುವುದಿಲ್ಲ. ಸೊ HIV ವೈರಸ್ ಈ ಕೋಶಗಳನ್ನೇ ಗುರಿಯಾಗಿಸಿಕೊಂಡು ದಾಳಿ ಮಾಡುತ್ತೆ. ಸೊ ಇದೇ ಕಾರಣಕ್ಕಾಗಿ ಸೊಳ್ಳೆಗಳು HIV-ಯನ್ನು ಹರಡಲು ಸಾಧ್ಯವಿಲ್ಲ. ಸೊಳ್ಳೆಯ ಜೀರ್ಣಾಂಗ ವ್ಯವಸ್ಥೆಯಲ್ಲಿ HIV ವೈರಸ್ ಬದುಕುಳಿಯಲು ಸಾಧ್ಯವಿಲ್ಲ. ಸೊ ಇನ್ನು ಫರ್ದರ್ ಆಪ್ಷನ್ಸ್ ಕೊಟ್ಟಿದ್ದೆ. ಸೊಳ್ಳೆಗಳು ರಕ್ತದ ಬದಲಿಗೆ ಕೇವಲ ಲಾಲಾರಸವನ್ನು ಮಾತ್ರ ಚುಚ್ಚುತ್ತವೆ. ಈ ಸ್ಟೇಟ್ಮೆಂಟ್ ಸರಿ. ಯಾಕಂದರೆ ಸೊಳ್ಳೆಗಳು ನಮ್ಮನ್ನು ಕಚ್ಚಿದಾಗ ರಕ್ತವನ್ನು ಹೀರಲು ತಮ್ಮ ಲಾಲಾರಸವನ್ನು ನಮ್ಮ ದೇಹಕ್ಕೆ ಮಾತ್ರ ಸೇರಿಸ್ತವೆ. ಆದರೆ ಈ ಪ್ರಕ್ರಿಯೆಯಲ್ಲಿ ಸೊಳ್ಳೆಯು ದೇಹಕ್ಕೆ ಹೀರಿದ ರಕ್ತ ಮತ್ತೊಬ್ಬರಿಗೆ ವರ್ಗಾವಣೆ ಆಗೋದಿಲ್ಲ. ಅದರ ಸ್ಟೇಟ್ಮೆಂಟು HIV ಸೊಳ್ಳೆಯ ರಕ್ತದಲ್ಲಿ ಬದುಕುಳಿಯಲು ಸಾಧ್ಯವಿಲ್ಲ. ಎಸ್, ಈ ಸ್ಟೇಟ್ಮೆಂಟ್ ಸರಿ. ಸೊಳ್ಳೆಯ ರಕ್ತದಲ್ಲಿ HIV ವೈರಸ್ ಬದುಕಿ ಉಣಿಸಿಕೊಳ್ಳಬೇಕಾದ ಪರಿಸರ ಸೊಳ್ಳೆ ದೇಹದಲ್ಲಿಲ್ಲ. ಸೊ ಸೊಳ್ಳೆ ಹೀರಿದ ರಕ್ತ ಜೀರ್ಣವಾಗುವಾಗ HIV ವೈರಸ್ ಕೂಡ ಜೀರ್ಣವಾಗಿ ನಾಶ ಆಗುತ್ತೆ. ಫೋರ್ತ್ ಸ್ಟೇಟ್ಮೆಂಟು HIV ಮಾನವರಿಗೆ ಹೆಚ್ಚು ನಿರ್ದಿಷ್ಟವಾಗಿದೆ. ಇದು ಸರಿಯಾದ ಸ್ಟೇಟ್ಮೆಂಟ್ ಸಹ. HIV ವೈರಸ್ ಮಾನವನ ದೇಹದಲ್ಲಿ CD4 ಕೋಶಗಳಿಗೆ ನಿರ್ದಿಷ್ಟವಾಗಿ ದಾಳಿ ಮಾಡುತ್ತೆ. ಇದು ಮನುಷ್ಯರನ್ನು ಹೊರತುಪಡಿಸಿ ಬೇರೆ ಯಾವುದೇ ಪ್ರಾಣಿಯ ಕೋಶಗಳ ಮೇಲೆ ಇದು ಪರಿಣಾಮ ಬೀರೋದಿಲ್ಲ. ಸೊ ಆದ್ದರಿಂದ ಆನ್ಸರು ತಪ್ಪು ಯಾವುದಂದರೆ CD4 ಕೋಶಗಳು ಸೊಳ್ಳೆಗಳಲ್ಲಿ ಇರುತ್ತವೆ, HIV ನಾಶಪಡಿಸ್ತವೆ ಅನ್ನೋ ಸ್ಟೇಟ್ಮೆಂಟು ತಪ್ಪು. ಮಾಸ್ಕಿಟೋ ವೆಕ್ಟರು ಕೆನಾಟ್ ಬಿ ಟ್ರಾನ್ಸ್ಮಿಟ್ HIV ಹ್ಯೂಮನ್ ಇನ್ಫ್ಲುಯೆನ್ಸ ವೈರಸ್. ಓಕೆ, ಸಾರಿ, ಹ್ಯೂಮನೋ ಡಿಫೆನ್ಸಿವ್ ವೈರಸ್ HIV ಅಂದರೆ ಸೊ ಅದು ಕ್ಯಾನಾಟ್ ಬಿ ಟ್ರಾನ್ಸ್ಮಿಟ್ ದ ಮಾಸ್ಕಿಟೋ. ಓಕೆ, ಸೊ ಹಾಗಾಗಿ ಸೊಳ್ಳೆಯಿಂದ HIV ಹರಡುವುದಿಲ್ಲ. ಇದರಲ್ಲಿ ಯಾವ ತಪ್ಪಂದರೆ ಸೊಳ್ಳೆಗಳಲ್ಲಿರುವ CD4 ಜೀವಕೋಶಗಳು. ಸೊ CD4 ಜೀವಕೋಶಗಳು ಸೊಳ್ಳೆಯಲ್ಲಿರೋದಿಲ್ಲ, HIV-ಯನ್ನು ನಾಶಪಡಿಸೋದಿಲ್ಲ. ಓಕೆ, ಸೊ HIV ನಾಶ ಆಗುತ್ತೆ ಬಟ್ ಜೀರ್ಣಾಂಗ ವ್ಯವಸ್ಥೆಯಲ್ಲಿ, ಬಟ್ ಅದರಲ್ಲಿ CD4 ಜೀವಕೋಶಗಳು ಇರೋದಿಲ್ಲ, ಮನುಷ್ಯರಲ್ಲಿರ್ತವೆ. ಸೊ ಈ ಸ್ಟೇಟ್ಮೆಂಟ್ ತಪ್ಪು. ಸೊಳ್ಳೆಗಳು ರಕ್ತಕ್ಕಿಂತ ಲಾಲಾರಸವನ್ನು ಚುಚ್ಚುತ್ತವೆ. ಈ ಸ್ಟೇಟ್ಮೆಂಟ್ ಸರಿ. ಸೊಳ್ಳೆಗಳ ರಕ್ತದಲ್ಲಿ HIV ಬದುಕಲು ಸಾಧ್ಯವಿಲ್ಲ. ಈ ಸ್ಟೇಟ್ಮೆಂಟ್ ಸರಿ. HIV ಮಾನವರಿಗೆ ನಿರ್ದಿಷ್ಟವಾಗಿದೆ. ಈ ಸ್ಟೇಟ್ಮೆಂಟು ಸರಿ. ಸೊ ಸೊಳ್ಳೆಗಳು HIV-ಯನ್ನು ಯಾಕೆ ಹರಡೋದಿಲ್ಲ ಅಂದರೆ ಸೊಳ್ಳೆಗಳು ರೋಗಗಳನ್ನು ಹರಡುವ ಜೀವಿಗಳಾಗಿದ್ದರೂ HIV-ಯನ್ನು ಹರಡಲು ಅವಕ್ಕೆ ಸಾಧ್ಯವಿಲ್ಲ. ಈ ವೈರಸ್ಸನ್ನು ಹರಡಲು ಅವಕ್ಕೆ ಸಾಧ್ಯವಿಲ್ಲ. ಇದಕ್ಕೆ ಹಲವು ಕಾರಣಗಳಿವೆ, ಜೈವಿಕ ಕಾರಣಗಳು. ಬಯಾಲಜಿಕಲ್ ರೀಸನ್ ನೋಡಿದರೆ HIV ವೈರಸ್ ಸೊಳ್ಳೆಯ ದೇಹದಲ್ಲಿ ಬದುಕಿ ಸಂತಾನೋತ್ಪತ್ತಿ ಮಾಡಬೇಕಾದಂತಹ ಜೀವಕೋಶಗಳಾದ CD4 ಜೀವಕೋಶಗಳು ಸೊಳ್ಳೆಗಳಲ್ಲಿ ಇರೋದಿಲ್ಲ. ಬದಲಾಗಿ ಸೊಳ್ಳೆಯು ಹೀರಿದ HIV ಸೋಂಕಿತ ರಕ್ತವು ಸೊಳ್ಳೆಯ ಜೀರ್ಣಾಂಗ ವ್ಯವಸ್ಥೆ ಜೀರ್ಣವಾಗುತ್ತೆ ಮತ್ತು ವೈರಸ್ ನಾಶ ಆಗುತ್ತೆ. ಇನ್ನು ಫಿಸಿಕಲ್ ಅಥವಾ ಭೌತಿಕ ಕಾರಣಗಳು, ಮೆಕ್ಯಾನಿಕಲ್ ರೀಸನ್ಸ್ ನೋಡಿದರೆ ಸೊಳ್ಳೆಯ ಬಾಯಿಯು 2 ಪ್ರತ್ಯೇಕ ಕೊಳವೆಗಳನ್ನು ಹೊಂದಿದೆ. ಒಂದು ಕೊಳವೆ ರಕ್ತವನ್ನು ಹೀರಿಕೊಳ್ಳುವ ಮತ್ತು ಇನ್ನೊಂದು ಕೊಳವೆ ರಕ್ತ ಹೆಪ್ಪುಗಟ್ಟುವುದನ್ನು ತಡೆಯಲು ಲಾಲಾರಸವನ್ನು ಚುಚ್ಚುತ್ತೆ. ಸೊ ಸೊಳ್ಳೆ ಬೇರೆ ವ್ಯಕ್ತಿಯನ್ನು ಕಚ್ಚುವಾಗ ಅದು ಹಿಂದಿನ ವ್ಯಕ್ತಿಯ ರಕ್ತವನ್ನು ಹಿಂದಿರುಗಿಸೋದಿಲ್ಲ. ಸೊ ಕೇವಲ ಲಾಲಾರಸವನ್ನು ಮಾತ್ರ ಚುಚ್ಚುತ್ತೆ. ಸೊ HIV ವೈರಸ್ ಲಾಲಾರಸದಲ್ಲಿ ಬದುಕಲು ಸಾಧ್ಯನೇ ಇಲ್ಲ. ನೆಕ್ಸ್ಟ್, ಅಗತ್ಯವಾದ ವೈರಸ್ ಪ್ರಮಾಣ. ಸೊ HIV ವೈರಸ್ ಒಬ್ಬರಿಂದ ಇನ್ನೊಬ್ಬರು ಹರಡಲು ಹೆಚ್ಚಿನ ಪ್ರಮಾಣದಲ್ಲಿ ವೈರಸ್ ಕಣಗಳು ಬೇಕು. ಸೊ ಸೊಳ್ಳೆಗಳು ಕಚ್ಚಿದಾಗ ಅದು ಅತ್ಯಲ್ಪ ಪ್ರಮಾಣದ ರಕ್ತವನ್ನು ಹೇರುತ್ತೆ. ಸೊ ಮತ್ತು ಅದರಲ್ಲಿ HIV ವೈರಸ್ ಪ್ರಮಾಣ ಅತ್ಯಂತ ಕಡಿಮೆ ಇರುತ್ತೆ. ಹಾಗಾಗಿ ಒಂದು ಕಚ್ಚುವಿಕೆಯಿಂದ ವೈರಸ್ ಹರಡುವ ಸಾಧ್ಯತೆ ಶೂನ್ಯವಾಗಿರುತ್ತೆ. ಸೊ HIV ಹರಡುವ ವಿಧಾನಗಳು ನೋಡೋದಾದರೆ ನಿಜವಾದ ವಿಧಾನಗಳು, HIV ವೈರಸ್ ನಿರ್ದಿಷ್ಟ ದೇಹದ ದ್ರವಗಳ ಮೂಲಕ ಮಾತ್ರ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುತ್ತೆ. ಈ ದ್ರವಗಳಲ್ಲಿ ವೈರಸ್ನ ಪ್ರಮಾಣ ಹೆಚ್ಚಾಗಿರುತ್ತೆ. ಒಂದು ರಕ್ತ ಕೊಡೋದ್ರಿಂದ, ವೀರ್ಯಾಣುವುದರಿಂದ, ಯೋನಿ ದ್ರವಗಳಿಂದ, ಮಲದ್ವಾರದ ದ್ರವಗಳಿಂದ, ಸ್ತನ ಹಾಲಿನಿಂದ. ಸೊ ಈ ದ್ರವಗಳು ಈ ಕೆಳಗಿನ ಪರಿಸ್ಥಿತಿಯಲ್ಲಿ ದೇಹದ ಒಳಗೆ ಪ್ರವೇಶಿಸಿದಾಗ HIV ಹರಡೋ ಚಾನ್ಸಸ್ ಇರುತ್ತೆ. ಒಂದು, ಅಸುರಕ್ಷಿತ ಲೈಂಗಿಕ ಸಂಪರ್ಕ, ಅನ್ಪ್ರೊಟೆಕ್ಟೆಡ್ ಸೆಕ್ಷುವಲ್ ಕಾಂಟ್ಯಾಕ್ಟ್, ಆ್ಯನಲ್ ಮತ್ತು ವೆಜಿನಲ್ ಸೆಕ್ಸ್ ಮೂಲಕ ಅತಿ ಹೆಚ್ಚು ಹರಡುವ ಸಾಧ್ಯತೆ ಇರುತ್ತೆ. ಸೂಜಿಗಳು ಹಂಚಿಕೊಳ್ಳೋದು, ಶೇರಿಂಗ್ ನೀಡಲ್ಸ್, ಮಾದಕ ದ್ರವ್ಯಗಳು ಇಂಜೆಕ್ಟ್ ಮಾಡಲು ಬಳಸುವ ಸೂಜಿಗಳು ಅಥವಾ ಸಿರಂಜ್ಗಳನ್ನು ಹಂಚಿಕೊಂಡಾಗ. ನೆಕ್ಸ್ಟು ಗರ್ಭಾವಸ್ಥೆ, ಹೆರಿಗೆ ಅಥವಾ ಸ್ತನಪಾನ ಸಮಯದಲ್ಲಿ ಅಂದರೆ
ಡ್ಯೂರಿಂಗ್ ಪ್ರೆಗ್ನೆನ್ಸಿ, ಚೈಲ್ಡ್ ಬರ್ತ್ ಆರ್ ಬ್ರೆಸ್ಟ್ ಫೀಡಿಂಗ್ ಸಮಯದಲ್ಲಿ ಸೋಂಕಿತ ತಾಯಿಯಿಂದ ಮಗು ಹರಡುವ ಸಾಧ್ಯತೆ ಇರುತ್ತೆ. ರಕ್ತ ವರ್ಗಾವಣೆ, ಬ್ಲಡ್ ಟ್ರಾನ್ಸ್ಮಿಷನ್, ರಕ್ತ ಪರೀಕ್ಷೆ ಮಾಡದೆ ರಕ್ತ ವರ್ಗಾವಣೆ ಮಾಡಿದಾಗ ಈ ರೀತಿಯಲ್ಲಿ ಎಚ್ ಐ ವಿ ವೈರಸ್ ಹರಡುವ ಸಾಧ್ಯತೆ ಇರುತ್ತೆ. ಸೊ ಎಚ್ ಐ ವಿ ವೈರಸ್ ಕೈಕುಲುಕೆಯಿಂದ ತಬ್ಕೊಳ್ಳೋದ್ರಿಂದ ಅಥವಾ ಬಟ್ಟೆ ಅಥವಾ ಇತರ ಅವರ ವಸ್ತುಗಳನ್ನು ಬಳಸೋದ್ರಿಂದ ದೈನಂದಿನ ಸಂಪರ್ಕದಿಂದ ಹರಡೋದಿಲ್ಲ. ಓಕೆ, ಇಷ್ಟು ಈ ಪ್ರಶ್ನೆ ಬಗ್ಗೆ ಇನ್ ಡೀಟೇಲ್ಸ್. ಓಕೆ.